ಎಲ್ರಿಗೂ ನಮಸ್ಕಾರ. 2025ರ ಕೊನೆಯ ದಿನದ ಕೆಲವು ತುಣುಕುಗಳು ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಂದಿನಂತೆ ಊಟ ಮುಗಿಸಿ ಬಂದಾಗ ಆಲ್ರೆಡಿ ಫೈರ್ ಕ್ಯಾಂಪ್ ಇತ್ತು. ಅದ್ರ ಜೊತೆ ನಮ್ಮದೊಂದು ಸೆಲ್ಫಿ ಆಯಿತು. ಸೆಲ್ಫಿ ಜೊತೆಗೆ ನಾವು ಮಾಡಿದ್ದು ಗರ್ಲ್ಸ್ ಗ್ಯಾಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋ, ಸೆಲ್ಫೀಸ್, ಫೋಟೋಸ್ ಸ್ವಲ್ಪ ನಮಗೆ ಕ್ರೇಜ್ ಜಾಸ್ತಿನೇ. ಅದ್ರ ಜೊತೆಗೆ ಈ ವರ್ಷ ನನಗೆ ಡಬಲ್ ಧಮಾಕ, ತುಂಬ ಖುಷಿ ಆಯಿತು. ಎಕ್ಸ್ಟ್ರಾ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಳು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್, 2 years ಬ್ಯಾಕ್ ಟ್ರಾನ್ಸ್ಫರ್ ಆಗಿದ್ಲು. ಈ ವರ್ಷ ನಮ್ಮ ಜೊತೆ ಇರೋದು ನಮಗೆ ತುಂಬ ಖುಷಿಯಾದ ವಿಚಾರ. ಅದ್ರ ಜೊತೆಗೆ ಈ ಸಲ ಡಿಫ್ರೆಂಟಾಗಿ ಗೇಮ್ಸ್ ಆರ್ಗನೈಸ್ ಮಾಡಿದರು. ಕೆರೆ ದಡ ಆಡ್ತಾ ನನ್ನ ಮಗ ಮಮ್ಮಿ ಕಾನ್ಸಂಟ್ರೇಟ್, ಲಿಸನ್ ಆ್ಯಂಡ್ ಕಾನ್ಸಂಟ್ರೇಟ್ ಅಂತ ಹೇಳಿ ಹೇಳಿ ಅಂತೂ ಫಸ್ಟ್ ಪ್ರೈಸ್ ಕೊಡಿಸ್ಬಿಟ್ಟ. ಅದ್ರ ಜೊತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲೋ ಚೇರ್ ಮೇಲೆ ಇಟ್ಟಿರೋ ಬಕೆಟ್ ಹೊಡೆಯೋ ಗೇಮ್ ಕೂಡ ಆಯಿತು. ನನ್ನ ವಿಡಿಯೋ ಇಲ್ಲ ಇದರಲ್ಲಿ, ನಾನು ಅದರಲ್ಲಿ ವಿನ್ ಆಗಿದ್ದೆ. ಅದ್ರ ಜೊತೆಗೆ ಅಲ್ಲಿ ಇಲ್ಲಿ ಮಕ್ಕಳ ಗುಂಪು ಡ್ಯಾನ್ಸ್, ಜೊತೆಗೆ ಒನ್ನಲು ಬೆಳಕಿನ ಬ್ಯಾಡ್ಮಿಂಟನ್ ಕೂಡ ಒಂದು ಕಡೆ ನಡೀತಿತ್ತು. ಮುಗಿದ ಮೇಲೆ ಈಗ ಪ್ರೈಸ್ ಟೈಮ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ 2 ಪ್ರೈಸ್ ಬಂತು. ಇಟ್ಸ್ ಎ ತುಂಬ ಖುಷಿಯಾದ ಸಂದರ್ಭ ಅನ್ಬೋದು ನನಗದು. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಪ್ರಾರಂಭ ಮಾಡಿದ್ದೆ ಡ್ಯಾನ್ಸ್ 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 ಡ್ಯಾನ್ಸ್. ಸೊ ಎಲ್ಲರೂ ಅವರವರ ಲೋಕದಲ್ಲಿ ತುಂಬ ಸಂತೋಷವಾಗಿ ಡ್ಯಾನ್ಸ್ನ ಪ್ರಾರಂಭಿಸಿದರು. ಈ ನಮ್ಮ ಆವರಣದಲ್ಲಿ ನಮಗೆ ಖುಷಿಯಾದ ವಿಚಾರ ಏನಂದರೆ, ಎಲ್ಲ ವರ್ಗದವರು ನಾವಿದ್ದೀವಿ. ಅಂದರೆ ವೈದ್ಯರು, ಶುಶ್ರೂಷಕಿಯರು ಹಾಗೂ ಗ್ರೂಪ್ ಡಿ ವರ್ಗದವರು ಎಲ್ಲರೂ ಇದ್ದೀವಿ. ಆದರೂ ಯಾರು ಯಾವುದೇ ಭೇದ ಭಾವ ಇಲ್ಲದೆ ಒಟ್ಟಿಗೆ ಸೇರಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಅದೇ ಇಲ್ಲಿನ ವಿಶೇಷತೆ. ಅದು ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ, ತುಂಬ ಸಂತೋಷವೂ ಕೊಡುತ್ತೆ. ಸೊ ಹಾಗೆ ಅಕ್ಕಂದ್ರು ನೈಟ್ ಡ್ಯೂಟಿಯಿಂದ ಬಂದಿದ್ದರು ನಮ್ಮ ಪ್ರೋಗ್ರಾಮ್ ನೋಡೋಕ್ಕೆ. ನೆಕ್ಸ್ಟ್ ನಮ್ಮ ಬಾಸ್ ಕಟ್ಟಪ್ಪ ಬಂದ್ರಲ್ಲಪ್ಪ. ಒಂದು ಫೋಟೋ ತೊಗೊಂಡು, ಒಂದು ಸೆಲ್ಫಿ ತೊಗೊಂಡು, ನಮ್ಮದೊಂದು ಫೋಟೋ ತೆಗೀರಿ ಮೇಡಮ್ ಅಂತ ಇವರು ತೆಗೆಸ್ಕೊಂಡ್ರು. ನಾವು ಅಣ್ಣನ ಜೊತೆ ಒಂದು ಫೋಟೋ ತಗೊಂಡ್ವಿ. ಫೋಟೋ ಸೆಷನ್ ಏನೋ ಮುಗೀತು. ಅದಾದಮೇಲೆ ನಮ್ಮ ಡಾರ್ಲಿಂಗ್ ಜೊತೆ ಸ್ಟೆಪ್ಸ್ ಸಖತ್ತಾಗಿ ಮಸ್ತಿ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಅದಕ್ಕೆ ನನಗೆ ಈ ಆವರಣ ಯಾವಾಗಲೂ ಇಷ್ಟ ಆಗೋದು. ಪ್ರತಿ ವರ್ಷ ಎಲ್ಲೇ ಅವಕಾಶ ಇದ್ದರೂ ಎಲ್ಲೂ ಹೋಗದೆ ನನಗೆ ಇಲ್ಲೇ ಹೊಸ ವರ್ಷನ ಆಚರಿಸ್ಬೇಕು ಅನ್ನೋ ಆಸೆ. ಯಾಕಂದರೆ ಮುಂದೆ ವರ್ಗಾವಣೆ ಆದಾಗ ಈ ಅವಕಾಶ ನಮಗೆ ಸಿಗಲ್ಲ. ನಾವೆಲ್ಲಿರ್ತೀವೋ ಅಲ್ಲಿ ಹೇಗಿರುತ್ತೋ ಹಾಗೆ ಆಚರಣೆ ಮಾಡಬೇಕು. ಈ ಥರ ಅವಕಾಶ ಸಿಗಲ್ಲ, ಮಕ್ಕಳಿಗೂ ತುಂಬ ಖುಷಿ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಕ್ಯಾಂಪಸ್ ಬಿಟ್ಟು ಎಲ್ಲೂ ಹೋಗಲ್ಲ ಹೊಸ ವರ್ಷಕ್ಕೆ. ಹೀಗೆ ಆಡ್ತಾ ಆಡ್ತಾ ಬಂತು 12 o'clock ಕೇಕ್ ಟೈಮ್. ಸೊ ಅದರಂತೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಕೇಕ್ನ ನಾವು ತಿನ್ನಿಸ್ಕೊಂಡ್ವಿ. ಜೈ ಬಾಯ್ ಬಾಯ್ ಅಂತ ಮನೆ ಕಡೆ ಹೊರಟ್ವಿ. ಮನೆಗೆ ಹೋದರೆ ಅಲ್ಲಿ ಸರ್ಪ್ರೈಸ್, ಮೊಮ್ಮಕ್ಕಳು ತಾತನ ಆಧಾರ್ ಕಾರ್ಡ್ ನೋಡಿಬಿಟ್ಟು ಮಮ್ಮಿ ತಾತನ ಬರ್ಡೇ ಇವತ್ತು ಅಂತ ಮನೇಲಿದ್ದಿದ್ದು ಒಂದು ಕೇಕ್ನ ರೆಡಿ ಮಾಡಿಬಿಟ್ರು. ಹಾಗೆ ಎಲ್ಲರ ಜೊತೆ ಕೇಕ್ ಕಟ್ ಮಾಡಿದ್ವಿ. ಆ ಒಂದು ಸೆಲೆಬ್ರೇಷನ್ನು ಮುಗಿಸಿ ತಾತನ ಖುಷಿ, ಹಾಗೆ ತಾತಂಗೆ ಸ್ಪೈಕಿಗಿಂತ ಮಾಡ್ಕೊಂಡು ಮಕ್ಕಳು ಖುಷಿ ಪಡಿಸಿದ್ರು. ಹಾಗೆ ತುಂಬ ಲೇಟ್ ಆಗಿದ್ದರಿಂದ ಮಲ್ಕೊಂಡ್ವಿ. ಶುಭರಾತ್ರಿ.